It was quite a dramatic day. It began with political pundits warming up for a BJP landslide, but as the initial trend started pouring in, the markets tanked. Defying expectations and poll predictions, millions of voters in India have issued a decisive mandate. Well, India's Prime Minister has claimed victory in the country's election, but the performance of his party, the BJP, has fallen well short of expectations. ಈ ಬಾರಿ ಲೋಕಸಭಾ ಚುನಾವಣೆ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅದರಲ್ಲೂ ಈ ಸಾರಿ ಹೆಚ್ಚು ಸೌಂಡ್ ಮಾಡ್ತಿರೋದು ಅಂದ್ರೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಗೇಮ್ ಚೇಂಜರ್ ಆಗಿರುವ ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಇದೀಗ ಇದೇ ವಿಚಾರವಾಗಿ ನಟ ಉಪೇಂದ್ರ ಒಂದು ಇನ್ಸ್ಟಾ ಪೋಸ್ಟ್ ಹಾಕಿದ್ದಾರೆ. ಈ ಪೋಸ್ಟ್ ಹಾಕಿರುವುದಕ್ಕೆ ಕಾರಣ ಒಂದು ಮೀಮ್. ಹೌದು, ಉಪೇಂದ್ರ ಪೋಸ್ಟ್ ಈಗ ಸಖತ್ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಉಪೇಂದ್ರ ಈ ಪೋಸ್ಟ್ ಹಾಕಿರುವುದಕ್ಕೆ ಕಾರಣ ತೆಲುಗು ನಟ ಪವನ್ ಕಲ್ಯಾಣ್ ಹಾಗೂ ಜನಸೇನಾ ಪಾರ್ಟಿಯ ಗೆಲುವು. ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷವು ಈ ಬಾರಿ ಅಭೂತಪೂರ್ವ ಗೆಲುವನ್ನ ಪಡೆದುಕೊಂಡಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ಪೋಸ್ಟ್ಗಳು ಹರಿದಾಡ್ತಿದೆ. ಅದರಲ್ಲಿ ಒಂದು, ಪವನ್ ಕಲ್ಯಾಣ್ ಅವರನ್ನ ಗೆಲ್ಲಿಸಲು ತೆಲುಗು ಜನ ಬರೋಬ್ಬರಿ 14 ವರ್ಷವನ್ನ ತೆಗೆದುಕೊಂಡ್ರು. ಆದ್ರೆ ಉಪೇಂದ್ರ ಅವರನ್ನ ಗೆಲ್ಲಿಸಲು ಕನ್ನಡಿಗರು ಇನ್ನೆಷ್ಟು ವರ್ಷ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಎಂಬ ಮೀಮ್ ಸಖತ್ ವೈರಲ್ ಆಗಿತ್ತು. ಇದನ್ನೇ ರೀಶೇರ್ ಮಾಡಿರುವ ಉಪೇಂದ್ರ ಬಹಳ ವ್ಯಂಗ್ಯವಾಗಿ ಪೋಸ್ಟ್ ಹಾಕಿದ್ದಾರೆ. ವಾವ್, ಮೈ ಡಿಯರ್ ಪ್ರಜಾಪ್ರಭುಗಳೇ, ಉಪೇಂದ್ರ ಸೋಲು ಗೆಲುವು ಬಗ್ಗೆ ತುಂಬಾ ಚಿಂತೆ ಮಾಡ್ತಿದ್ದೀರಿ. ಎಂತ ನಿಸ್ವಾರ್ಥ, ಎಂತ ತ್ಯಾಗ ಮನೋಭಾವ. ನಿಮ್ಮೆಲ್ಲರ ಪಾದಕ್ಕೆ ಅಡ್ಬಿದ್ದೆ. ಡೋಂಟ್ ವರಿ, ನಾನು ಗೆಲ್ಲಬೇಕು ಅಂತ ಅನ್ನಿಸ್ದಾಗ ಯಾವುದಾದ್ರೂ ರಾಜಕೀಯ ಪಕ್ಷ ಸೇರಿ ನೀವು ಹೇಳ್ದಂಗೆ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ ಎಂದಿದ್ದಾರೆ ಉಪೇಂದ್ರ. ಅಷ್ಟೇ ಅಲ್ಲ, ನೀವು ಗೆಲ್ಲೋದು ಯಾವಾಗ ಅಂತ ಮೊದಲು ನೀವು ಯೋಚನೆ ಮಾಡ್ರಪ್ಪ. ಮುಂದಿನ ಎಲೆಕ್ಷನ್ನಲ್ಲಿ ನನಗಾಗಿ ಕೆಲಸ ಮಾಡ್ತೀರಾ ಅಂದರೆ ನಿಲ್ತೀನಿ. ಆಗ್ಲೂ ನೀವು ಎಮೋಷನಲ್ ಪ್ರಚಾರ ಮಾಡ್ರಿ, ಸಭೆ ಸಮಾರಂಭ ಎಲ್ಲ ಮಾಡ್ರಿ, ಕಷ್ಟಪಡ್ರಿ. ಆಮೇಲೆ 5 ವರ್ಷ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಕೇಳಕ್ ಬರಲ್ಲ. ಏನು ಬರಿಬೇಕು ಅಂತ ಗೊತ್ತಾಗ್ತಿಲ್ರಪ್ಪ. ಈ ದಡ್ನನ್ ಮಗಂಗೆ ಯಾವನಾದ್ರೂ ಇನ್ಮೇಲೆ ಬುದ್ಧಿವಂತ ಅಂದ್ರೆ ಸಂದಾಗಿರಲ್ಲ ಎಂದು ವಿಡಂಬನಾತ್ಮಕವಾಗಿ ಪೋಸ್ಟ್ ಹಾಕಿದ್ದಾರೆ. ಇದೇ ರೀತಿ ಹೊಸ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ AI ರಾಣಿ ಯೂಟ್ಯೂಬ್ ಚಾನೆಲ್.